ಧನ್ಯವಾದಗಳು. ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಹಿಂದೆ ಸಬ್ಸ್ಕ್ರೈಬ್ ಆಗಿ, ಲವಂಗ ಬೆಳೀರಿ, ಸಡನ್ ಕೋಟ್ಯಾಧೀಶರಾಗಿ ಅಂತ ಬೆಳೆ ಇದು. ಮನೆ ಉಪಯೋಗಕ್ಕೆ ಎಲ್ಲರೂ ಬೆಳ್ಕೋಬಹುದು. 4 ಗಿಡ ಹಾಕೊಳ್ಳಿ, ನಿಮ್ಮ ಮನೆಗೆ ಸಾಕು. ಯಾವ ಲೆಕ್ಕದಲ್ಲಿ ಮಾರಿದ್ರು ಒಂದು ಗಿಡಕ್ಕೆ 1,000 ರೂಪಾಯಿ ಸಿಗ್ತದೆ. 100 ಗಿಡ ನಟ್ರು 1 ಲಕ್ಷ ದುಡ್ಡು ಸಿಗುತ್ತೆ. ಯಾಕೆ ಮಾಡ್ಕೋಬಾರ್ದು ರೈತರು? ಈ ಗಿಡ ಲವಂಗದ ಗಿಡ. ಇದು ಅಂತರ ಬೆಳೆಯಾಗಿ ನಮ್ಮ ತೋಟದಲ್ಲಿ ನಾನು ಒಂದು 50-60 ಗಿಡ ನನ್ನ ತೋಟದಲ್ಲಿದೆ. ಇದು ಒಂದು ಗಿಡದಲ್ಲಿ 1 kg ಅಂತೂ ಬಂದೇ ಬರುತ್ತೆ ಒಣಗಿದ ಮೇಲೆ. ಈಗ ಒಂದು 50 ಗಿಡಕ್ಕೆ 50 kg ಸಿಕ್ಕಿದ್ರೆ 1,000 ರೂಪಾಯಿ 1 kg ಬೆಲೆ ಬಾಳುತ್ತೆ. ಇದು ಇವತ್ತಿನ ಮಾರ್ಕೆಟ್ನಲ್ಲಿ ಇನ್ನೂ ಜಾಸ್ತಿ ಇದೆಯೇನೋ ನಂಗೆ ಗೊತ್ತಿಲ್ಲ. ನಾವು ತರೋದಿಲ್ಲ, ಹಂಗಾಗಿ ನಮ್ಗೆ ಅದ್ರ ಬೆಲೆ ಏನೂ ಗೊತ್ತಿಲ್ಲ. ಈಗೆಲ್ಲ ಸಣ್ಣ ಸಣ್ಣ ಮೊಗ್ಗಾಗ್ತಾ ಇದೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇದು ಲವಂಗ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೊಂದು ತಿಂಗಳಲ್ಲಿ ಏನಾಗುತ್ತೆ, ಅದು ಒಂಥರ ಹಳದಿ ರೂಪದಲ್ಲಿ ಬರುತ್ತೆ ಮೊಗ್ಗಾಗಿ. ಅದು ಭಾಳ ದಿವಸ ಬಿಟ್ಟರೆ ಅಲ್ಲಿ ಒಡೆದು ಬಿಡುತ್ತೆ, ಮತ್ತೆ ಲವಂಗ ಆಗೋದಿಲ್ಲ. ಅದು ಒಡೆದ ಮೇಲೆ ಹೋಯ್ತದು. ಆ ಹಳದಿ ರೂಪದಲ್ಲಿ ಅದ್ರ ಕಾಯಿ ದಪ್ಪಾದಾಗ ನಮ್ಗೆ ಗೊತ್ತಾಗುತ್ತೆ. ಆ ಟೈಮಲ್ಲಿ ಅದ್ರ ಮಾತ್ರ ತೆಗಿತೀವಿ. ಹೆಚ್ಚು ಬಿಸಿಲಲ್ಲಿ ಹಾಕಲ್ಲ, ನೆರಳಿರೋ ಜಾಗದಲ್ಲಿ ಹಾಕ್ತೀವಿ. ನಿಧಾನವಾಗಿ ಒಂದು 2-3 ದಿವಸದಲ್ಲಿ ಫುಲ್ ಡ್ರೈ ಆಗಿಬಿಡುತ್ತೆ. ಯಾವ ರೋಗನೂ ಇಲ್ಲ ಈ ಗಿಡಕ್ಕೆ, ಒಂದು ಹುಳನೂ ಕುತ್ಕೊಳ್ಳೋದಿಲ್ಲ. ಇಂಥ ಗಿಡಗಳು ರೈತರಿಗೆ ಇಂಥ ಔಷಧಿ ಇಲ್ಲ, ಏನಿಲ್ಲ, ಖರ್ಚಿಲ್ಲ. ಸಗಣಿ ಗೊಬ್ಬರವನ್ನು ವರ್ಷಕ್ಕೆ 1 ಬಿಟ್ಟು 2 ಬಿಟ್ಟು ಗೊಬ್ಬರ ಕೊಡ್ತೀವಿ ಅಷ್ಟೇ. ಬೇರೆ ಮತ್ತು ನಾನು ಔಷಧಿನೂ ಗಿಡಕ್ಕೆ ಹೊಡೆಯೋದಿಲ್ಲ.